ಕಳೆದ 2 ವರ್ಷಗಳ ಹಿಂದೆ ಕೋವಿಡ್ ತಡೆಗಟ್ಟಲು ಔಷಧಿ ಸಿಂಪಡಿಸಲು ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿರುವಂತಹ ಮಿಸ್ಟೇಕ್ ಏನೇನು ವಾಹನ ಈಗ ಮೂಲೆ ಗುಂಪಾಗಿದೆ. ಸೊ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇದೀಗ ಕೋವಿಡ್ ಆತಂಕ ಶುರುವಾಗಿರುವಂತದ್ದು. ಈಗಾಗಲೇ 3 ಜೀವವನ್ನ ಕೊರೋನಾ ಬಲಿ ಪಡೆದಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಬಿಬಿಎಂಪಿ ಅಧಿಕಾರಿಗಳು ಸಭೆಯನ್ನ ನಡೆಸಿ ಕೆಲವೊಂದು ಪಾಲಿಕೆ ಆಗಿರ್ಬೋದು, ಕೆಲವೊಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು. ಇವತ್ತು ಸಿಎಂ ಸಭೆ ಕೂಡ ಇರುವಂತದ್ದು. ಆದ್ರೆ ಪಾಲಿಕೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಕೋವಿಡ್ ಅನ್ನ ಯಾವ ರೀತಿ ನಾವು ತಡೆಗಟ್ಟಬೇಕು, ಅದರಲ್ಲಿ ಪಾಲಿಕೆಯ ಪಾತ್ರ ಕೂಡ ಪ್ರಮುಖವಾಗಿರುವಂತದ್ದು. ಕಳೆದ 2 ವರ್ಷಗಳ ಹಿಂದೆ ಕೊರೋನಾ ಬಂದ ಸಂದರ್ಭದಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಗಳನ್ನ ಖರೀದಿ ಮಾಡಲಾಗಿತ್ತು. ಸದ್ಯ ನಾನೀಗ ನಿಮ್ಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇರುವಂತಹ ವಾಹನವನ್ನ ನೀವು ನೋಡ್ತಾ ಇರಬಹುದು. ಸಿಲಿಕಾನ್ ಸಿಟಿಯಲ್ಲಿ ಕೋವಿಡ್ ಆತಂಕ ಈಗಾಗಲೇ ಇರುವಂತದ್ದು. ಅಂದ್ರೆ ಈಗ ಕಳೆದ 2 ವರ್ಷಗಳ ಹಿಂದೆ ಕೋವಿಡ್ ಹೆಚ್ಚಾದಾಗ ಈ ವಾಹನ ಅಂದ್ರೆ ಕೆನನ್ ವಾಹನಗಳನ್ನ ಬಳಕೆ ಮಾಡಿ ಔಷಧ ಸಿಂಪಡಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಬೆಂಗಳೂರಿನ 8 ವಲಯಗಳಲ್ಲಿ ಔಷಧಿ ಸಿಂಪಡಣೆಗೆ ಒಂದೊಂದು ವಾಹನಕ್ಕೆ ಸುಮಾರು 50 ಲಕ್ಷ ಖರ್ಚು ಮಾಡಿ ಪಾಲಿಕೆ ಈ ವಾಹನವನ್ನ ಖರೀದಿ ಮಾಡಿತ್ತು. ಆದ್ರೆ ಕೋವಿಡ್ ಮುಗಿದ ಬಳಿಕ ಇದೀಗ ವಾಹನಗಳು ನಿಂತಲ್ಲೇ ನಿಂತಿದೆ ಅಂತ ಹೇಳ್ಬೋದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಯಾಕಂದ್ರೆ ಪ್ರತಿ ವಾರ್ಡ್ ಅಲ್ಲಿ ಕೂಡ ಔಷಧಿಗಳನ್ನ ಸಿಂಪಡಿಸುವಂತಹ ಕೆಲಸವನ್ನ ಈ ವಾಹನ ಮಾಡ್ತಿತ್ತು. ಆದ್ರೆ ಸದ್ಯ ಪಾಲಿಕಾ ಕೇಂದ್ರ ಕಚೇರಿಯಲ್ಲಿ ಧೂಳು ಹಿಡಿತಾ ಇದೆ. ಲಕ್ಷ ಖರ್ಚು ಮಾಡಿದಂತಹ ಮಿಸ್ಟೇಕ್ ವಾಹನವನ್ನ ಈಗ ತುಕ್ಕು ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈಗಾಗಲೇ ಕರ್ನಾಟಕದಲ್ಲಿ ಕೂಡ ಕೋವಿಡ್ ಆತಂಕ ಎದುರಾಗಿದೆ, ಪ್ರಕರಣಗಳು ಕೂಡ ಪತ್ತೆ ಆಗ್ತಾ ಇದೆ. ಸೊ ಹೀಗಿರುವಾಗ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು. ಇವತ್ತು ಸಿಎಂ ಸಭೆ ಇದೆ. ಈ ಸಭೆಯಲ್ಲಿ ಕೂಡ ಯಾವ ರೀತಿ ನಾವು ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ಪಿಪಿ ಕಿಟ್ ಆಗಿರ್ಬೋದು, ಅಂದ್ರೆ ಕೋವಿಡ್ ಬಾರದ ರೀತಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬಹುದು ಅನ್ನೋದು ಕೂಡ ಡಿಸ್ಕಷನ್ ಆಗುತ್ತೆ. ಈ ಸಂದರ್ಭದಲ್ಲಿ ಈ ಔಷಧ ಸಿಂಪಡಿಸುವ ವಾಹನದ ಬಗ್ಗೆ ಕೂಡ ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ಬೇಕಾದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಅದರ ಪರಿಸ್ಥಿತಿ 2 ವರ್ಷದಿಂದ ಕೂಡ ಹೀನಾಯವಾಗಿರುವಂತದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಟೈರ್ ಕೂಡ ಹೋಗಿರುವಂತದ್ದು, ತುಕ್ಕು ಹಿಡಿದಿದೆ, ಕಸ ಬಿದ್ದಿದೆ. ಸೊ ಪಾಲಿಕೆ ಅಧಿಕಾರಿಗಳು ಯಾಕೆ ಒಂದೊಂದಕ್ಕೆ 50 ಲಕ್ಷ ಖರ್ಚು ಮಾಡಿ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿರುವಂತದ್ದು? ಯಾಕಂದ್ರೆ ಈ ಹಿಂದೆ ಕೂಡ ಕೋವಿಡ್ ವಿಚಾರದಲ್ಲಿ ಬಹಳಷ್ಟು ಆರೋಪ ಕೇಳಿ ಬಂದಿತ್ತು, ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ. ಸೊ ಇದು ಸಾಬೀತಾದಂಗಿದೆ. ಆದ್ರೆ ಈಗ ಕೋವಿಡ್ ಮತ್ತೆ ಬರ್ತಾ ಇರುವಂತದ್ದು. ಸೊ ಈ ಸಂದರ್ಭದಲ್ಲಾದ್ರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಈ ವಾಹನಗಳನ್ನ ಸರಿಪಡಿಸುವ ಕೆಲಸವನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.